ಸದ್ದನ್ನ ಮಾಡ್ತಿರುವಂತದ್ದು. ಈಗ ದೂರುದಾರರನ್ನ ಧರ್ಮಸ್ಥಳದ ದೂರುದಾರನ ಬಂಧನಕ್ಕೆ ಒತ್ತಡ ಹೆಚ್ಚಾಗ್ತಿದೆ. ದೂರುದಾರನನ್ನ SIT ವಶಕ್ಕೆ ಪಡೆಯುತ್ತಿಲ್ಲ. ಯಾಕೆ ಅವರು ವಶಕ್ಕೆ ಪಡೆಯುತ್ತಿಲ್ಲ? ಮೊದಲು ಆತ ತೋರಿಸಿದ್ದು 13 ಜಾಗ, ಈಗ ಆತ ಹೇಳ್ತಿರುವಂತದ್ದು 17. ಈಗ 17 ಕಡೆ ಜಾಗ ತೋರಿಸ್ತಿದ್ದಾನೆ. ದೂರುದಾರ ತೋರಿಸಿದ ಕಡೆಯೆಲ್ಲ ಶೋಧ ಕಾರ್ಯ ಯಾಕೆ ಮಾಡ್ತಾ ಇದ್ದೀರಾ? ಧರ್ಮಸ್ಥಳದಲ್ಲಿ ಅರಣ್ಯ ಅಗೆಯೋದಕ್ಕೆ ನಿಮ್ಗೆ ಅನುಮತಿ ಸಿಕ್ಕಿದ್ಯಾ? ಅಸಲಿ ದೂರುದಾರನನ್ನು ಯಾಕೆ ವಶಕ್ಕೆ ಪಡೀತಿಲ್ಲ ನೀವು? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮಾಸ್ಕ್ ಮ್ಯಾನ್ ದೂರುದಾರ ಏನಿದ್ದಾನೆ ಅವನನ್ನ ಯಾಕೆ ನೀವು ವಶಕ್ಕೆ ಪಡಿತಾ ಇಲ್ಲ? SIT ಅವರು ಯಾಕೆ ವಶಕ್ಕೆ ಪಡಿತಾ ಇಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆ ಧಾರ್ಮಿಕ ಕೇಂದ್ರಗಳ ಮೇಲೆಯೂ ಆರೋಪ ಬಂದ್ರೆ ಹೀಗೆ ಮಾಡ್ತೀರಾ? ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಧರ್ಮಸ್ಥಳದ ದೂರುದಾರನ ಬಂಧನಕ್ಕೆ ಹೆಚ್ಚುತ್ತಿದೆ ಒತ್ತಡ. ಪ್ರಹ್ಲಾದ್ ಜೋಶಿ ಅವರು ಇವಾಗ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆ ದೂರುದಾರನನ್ನ ನೀವು ಬಂಧಿಸಬೇಕು ಅಂತ ಹೇಳಿ. ದೂರುದಾರನನ್ನು SIT ಯಾಕೆ ವಶಕ್ಕೆ ಪಡೀತಿಲ್ಲ ನೋಡಿ? ದೂರುದಾರನನ್ನ SIT ಅವರು ಏನಕ್ಕೆ ವಶಕ್ಕೆ ಪಡೀತಿಲ್ಲ? ಅವ್ನು ತೋರಿಸಿದ ಕಡೆ ಎಲ್ಲ ಯಾಕೆ ಹೋಗಿ ಅಗಿತಿದ್ದಾರೆ? ಮೊದಲು ಅವನು ಹೇಳಿದ್ದು 13 ಜಾಗ, ಈಗ 17 ಜಾಗ ಅಂತ ಹೇಳ್ತಿದ್ದಾನೆ. ಈಗ 17 ಕಡೆಯಲ್ಲೂ ನೀವು ಶೋಧ ಕಾರ್ಯವನ್ನ ಮಾಡ್ತಿದ್ದೀರಾ. ಯಾಕೆ ಮಾಡ್ತಿದ್ದೀರಾ? ಧರ್ಮಸ್ಥಳದ ಅರಣ್ಯವನ್ನ ಅಗಿಯಲು ನಿಮ್ಗೆ ಪರ್ಮಿಷನ್ ಸಿಕ್ಕಿದ್ಯಾ? ಅವನು ಹೇಳಿದ ಕಡೆ ಎಲ್ಲ ಹೋಗಿ ಅಗಿತಾ ಇದ್ರೆ ನೀವು ಏನು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದೀರಾ? ನೀವು ಆತನನ್ನೇ ಬಂಧಿಸಿ. ಈಗ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿ ಆಗೋದಕ್ಕೆ ಬಿಡ್ತಿದ್ರಾ? ಆದರೆ ಧರ್ಮಸ್ಥಳವನ್ನೇ ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಧರ್ಮಸ್ಥಳವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರಿಗೆ ಧರ್ಮಸ್ಥಳದ ಮೇಲೆ ಇರುವಂಥ ಆರೋಪ ಏನಿದೆ, ಸೊ ಅದು ಅವರು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ ಪ್ರಹ್ಲಾದ್ ಜೋಶಿ ಅವರು. ಹಾಗಾಗಿ ನೀವು ದೂರುದಾರನನ್ನೇ ಬಂಧಿಸಬೇಕು. ಆತ ಹೇಳಿದ ಕಡೆ ಎಲ್ಲ ಶೋಧ ಕಾರ್ಯವನ್ನು ಮಾಡ್ತಿದ್ರೆ, ಹೋಗಿ ಗುಂಡಿ ಆಗಿತ್ತಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆತ ಸುಳ್ಳು ಹೇಳ್ತಿದ್ದಾನೆ. ಮೊದಲು 13 ಜಾಗ ಅಂತಂದ, ಈಗ 17 ಕಡೆ ಅಂತ ಹೇಳ್ತಿದ್ದಾನೆ. ಅವನು ತೋರಿಸಿರುವಂಥ ಜಾಗಗಳಲ್ಲಿ ನೀವು ಈಗಾಗಲೇ ಶೋಧ ಕಾರ್ಯವನ್ನು ನಡೆಸಿದ್ದೀರಿ, ಅಲ್ಲಿ ಸಿಕ್ಕಿದ್ದು ಅಷ್ಟರಲ್ಲೇ ಇದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರ ಆರೋಪ. ದೂರುದಾರನನ್ನು ಬಂಧಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದಾರೆ. ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಬೇರೆ ಧಾರ್ಮಿಕ ಕೇಂದ್ರಗಳ ಮೇಲೆಯೂ ಆರೋಪ ಬಂದಿದ್ರೆ ಹೀಗೆ ಮಾಡ್ತಿದ್ರಾ? ಧರ್ಮಸ್ಥಳದ ಮೇಲೆ ಆರೋಪ ಬಂದಿದೆ ಅಂತೇಳಿ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ. ಬೇರೆ ಧಾರ್ಮಿಕ ಕೇಂದ್ರಗಳ ಮೇಲೆ ಬಂದಿದ್ರೂ ಕೂಡ ಇದೇ ರೀತಿ ನೀವು ವರ್ತಿಸ್ತಿದ್ರಾ? ಇದೇ ರೀತಿ ನೀವು ಪರಿಶೀಲನೆಯನ್ನು ಮಾಡ್ತಿದ್ರಾ? ತನಿಖೆ ನಡೆಸ್ತಿದ್ರಾ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನಿಸಿರುವಂಥದ್ದು. ಧರ್ಮಸ್ಥಳ ಪ್ರಕರಣ ಈಗ ಒಂದು ದೊಡ್ಡ ತಿರುವನ್ನು ಪಡೆದುಕೊಳ್ತಿದೆ. ದಿನದಿಂದ ದಿನಕ್ಕೆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು. ಮೊನ್ನೆ ಅಷ್ಟೇ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿಯನ್ನು ಮಾಡಿದ್ರು. ಧರ್ಮಸ್ಥಳದಲ್ಲಿರುವಂಥ ಸ್ಥಳೀಯರು, ಆಟೋ ಚಾಲಕರು ಇವರೆಲ್ಲ ಸೇರಿಕೊಂಡು ಏನು ಧರ್ಮಸ್ಥಳದ ಮರ್ಯಾದೆಯನ್ನು ಕಳಿಬೇಕಂತಿದ್ದೀರಾ? ಧರ್ಮಸ್ಥಳವನ್ನು ಹಾಳು ಮಾಡ್ತಿದ್ದೀರಾ ನೀವು? ಪುಣ್ಯ ಸ್ಥಳವನ್ನು ಅಪವಿತ್ರ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿಯನ್ನು ನಡೆಸಿದ್ರು. ಇನ್ನು ಈ ವಿಚಾರ ಮಾಸೋ ಹೊತ್ತಿನಲ್ಲಿ ಈಗ ಎಲ್ಲರೂ ಕೂಡ ಎಲ್ಲ ರಾಜಕಾರಣಿಗಳು ಕೂಡ ಧರ್ಮಸ್ಥಳದ ಪರ ದನಿ ಎತ್ತುತ್ತಿರುವಂಥದ್ದು. ವಿಶ್ವನಾಥ್ ಅವರು ಬೈಕ್ ರ್ಯಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅಲ್ಲಿ ಏನೂ ಇಲ್ಲ, ನೀವು ಧರ್ಮಸ್ಥಳದ ಏನು ನಂಬಿಕೆ ಇದೆ, ಅಂದರೆ ಮಂಜುನಾಥ ಸ್ವಾಮಿ ಮೇಲೆ ಏನು ನಂಬಿಕೆ ಇದೆ ಆ ನಂಬಿಕೆಯನ್ನು ಹಾಳು ಮಾಡ್ತಿದ್ದೀರಾ, ಧರ್ಮವನ್ನು ಹಾಳು ಮಾಡ್ತಿದ್ದೀರಾ, ಧರ್ಮಸ್ಥಳದ ಪವಿತ್ರ ದೇವಸ್ಥಾನವನ್ನು ಹಾಳು ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಎಲ್ಲರೂ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಈಗ ದೂರುದಾರನನ್ನು ಬಂಧಿಸಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಒತ್ತಡವನ್ನು ಹೇರ್ತಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.